ನಮ್ಮ ಲತಾ ಮಂಜುನಾಥ್ ರವರು ಅಧ್ಯಕ್ಷ ಆದಮೇಲೆ ಬಹಳಷ್ಟು ಅಗ್ರ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಅಗ್ರ ಗ್ರಾಮ ಪಂಚಾಯತಿಯವರೆಲ್ಲ ಹೋಗಿ ಕೇಳಿದ ತಕ್ಷಣ ಒಂದು ಆಂಬ್ಯುಲೆನ್ಸ್ ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಪರಮೇಶ್ವರವರು, ಕೃಷ್ಣಪ್ಪನವರು, ಎಳ್ಳಿನವರು ಕೂಡ ಮಾಡಿದ್ದಾರೆ. ಚುನಾವಣೆ ಮಾಡೋಕ್ಕೆ ಶಾಸಕ ಬೇಕು, ಚುನಾವಣೆ ಆದಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ ಹಂಗಾಗ್ತದೆ. ಯಾವಾಗ ನನಗೆ ಗೌರವ ಕೊಡಲಿಲ್ಲ, ನಿಮ್ಗೆ ಗೌರವ ಕೊಡಬೇಕಾಯ್ತು ನನಗೂ ಕೂಡ ಇಲ್ಲ. ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಂದಾಯ ಇಲಾಖೆಯ ಸಹಯೋಗದೊಂದಿಗೆ ಈ ಖಾತಾ ಮೇಳಕ್ಕೆ ಚಾಲನೆ ನೀಡಲಾಯಿತು. ಇದೇ ವೇಳೆ ಗ್ರಾಮದ ದೀರ್ಘಕಾಲದ ಬೇಡಿಕೆಯಾದ ನೂತನ ಸ್ಮಶಾನ ಮತ್ತು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಎನ್ಪಿಎಸ್ ಅಗರ ಸಂಸ್ಥೆಯ ಸಹಯೋಗದಲ್ಲಿ ಒದಗಿಸಲಾದ ಆಂಬ್ಯುಲೆನ್ಸ್ನು ಶಾಸಕರಾದ ಎಸ್ಟಿ ಸೋಮಶೇಖರ್ ಅವರು ಉದ್ಘಾಟಿಸಿದರು. ಶಾಸಕ ಎಸ್ಟಿ ಸೋಮಶೇಖರ್ ಅವರು ಮಾತನಾಡಿ, ಗ್ರಾಮದ ಮೂಲಭೂತ ಸೌಕರ್ಯಗಳನ್ನು ಬಲಪಡಿಸುವ ದಿಶೆಯಲ್ಲಿ ಸ್ಮಶಾನ, ಆಂಬ್ಯುಲೆನ್ಸ್ ಹಾಗೂ ಈ ಖಾತಾ ಮೇಳ ಮಹತ್ವದ ಹೆಜ್ಜೆ. ಜನರಿಗೆ ನೇರವಾಗಿ ಉಪಯೋಗವಾಗುವ ಯೋಜನೆಗಳಿಗೆ ಮುಂದುವರಿದು ಆದ್ಯತೆ ನೀಡಲಾಗುತ್ತದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಅಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲತಾ ಮಂಜುನಾಥ್, ಎನ್ಪಿಎಸ್ ಸಂಸ್ಥೆಯ ಮಾಲೀಕರಾದ ಪರಮೇಶ್ವರ್, ಟಿಟಿ ವೆಂಕಟೇಶ್, ದೇವರಾಜು, ಮಂಜುನಾಥ್, ಉಮೇಶ್, ಪ್ರಕಾಶ್, ನಾರಾಯಣಪ್ಪ, ಪಿಡಿಒ ರವಿಕುಮಾರ್, ಪಂಚಾಯಿತಿ ಸದಸ್ಯರು ಸೇರಿದಂತೆ ಸ್ಥಳೀಯ ಮುಖಂಡರು ಮತ್ತು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಸರ್ಕಾರದ ಆದೇಶದಂತೆ ಈ ಖಾತಾ ಆಂದೋಲನವನ್ನು ಪ್ರತಿಯೊಬ್ಬರಿಗೂ ಮನೆ ಬಾಗಿಲಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಕಲ್ಪಿಸ್ಕೊಂಡಿದೆ. ಅದನ್ನು ಅವಕಾಶನ ಎಲ್ಲ ಗ್ರಾಮಸ್ಥರು ಪಡಿಬೇಕು ಅಂತ ಈ ಒಂದು ಈ ಖಾತಾ ಆಂದೋಲನ ನಾವು ಮೊನ್ನೆ ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ನಾವು ಚಾಲನೆ ನೀಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಂದು ಉಚಿತವಾಗಿ ಆಂಬ್ಯುಲೆನ್ಸ್ ಬೇಕು ಅಂತೇಳಿ ನಾವು ಮಾನ್ಯ ನಮ್ಮ ಎನ್ಪಿಎಸ್ ಸಂಸ್ಥೆಯವ್ರನ್ನ ಕೇಳ್ಕೊಂಡಾಗ ಅವರು ಒಂದು ಸೆಕೆಂಡ್ ತಡ ಮಾಡದೆ ಒಪ್ಕೊಂಡು ಈ ಒಂದು ಸಹಾಯ ಹಸ್ತವನ್ನು ನಮಗೆ ಗ್ರಾಮ ಪಂಚಾಯತಿಗೆ ನೀಡಿದ್ದಾರೆ. ಅದನ್ನು ಈ ಮೂಲಕ ನಾವು ಚಾಲನೆ ನೀಡ್ತಾ ಈ ಒಂದು ಇದನ್ನು ನಾವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಕೋರ್ತಾ ನನ್ನೆರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ಖಾತಾ ಬಗ್ಗೆ ತಮಗೆ ಏನೇ ಮಾಹಿತಿ ಬೇಕಿದ್ರು ಈಗ PDO ಹೇಳಿದ್ದಾರೆ. ಅದ್ರ ಮೇಲೆ ನಾವು ಡೌಟ್ ಇದ್ದರೆ ಪಂಚಾಯತಿ ಕಚೇರಿಯಲ್ಲಿ ತಾವು ಪಡ್ಕೊಳ್ಬೋದು. ಒಂದು ಮಾಹಿತಿ ಸೇರಿಸಿದ್ರೆ ಮಾತ್ರ ರೆವಿನ್ಯೂ ಕಟ್ಟಾಗುತ್ತೆ. ಈಗ ರೆವಿನ್ಯೂ ಖಾತೆ ಯಾವ ರೀತಿ ಅಂತ ಹೇಳಿದಲ್ಲ, ನಿಮಗೆ ಏಪ್ರಿಲ್ 7, 2020 ಹಿಂದೆ ಒಂದು ಕೈ ಬದಲಾಗಿರಬೇಕು, ಒಂದು ಸೇರಿಡ್ ಆಗಿರಬೇಕು, GP ಆಗಿರಬಾರ್ದು. GPಯನ್ನು ಕನ್ಸಿಡರ್ ಮಾಡಲ್ಲ, ಅಗ್ರಿಮೆಂಟ್ ರಿಜಿಸ್ಟರ್ ಆಗಿದ್ರು ಕನ್ಸಿಡರ್ ಮಾಡಲ್ಲ. ಆಮೇಲೆ ಒಂದು ಎಕರೆಯಲ್ಲಿ 20 ನಿವೇಶನ ಮಾಡಿದರೆ 10 ನಿವೇಶನ ಸೇಲ್ ಆಗಿದೆ, ಇನ್ನು 10 ನಿವೇಶನ ಸೇಲ್ ಆಗದೆ ಇರ್ತದೆ. 10 ನಿವೇಶನ ಏನು ಸೇಲ್ ಆಗಿದೆ ಅದಕ್ಕೆ ಮಾತ್ರ 11B ಮಾಡಿಕೊಡ್ತೀವಿ. ಇನ್ನು 10 ನಿವೇಶನ ಸೇಲ್ ಆಗದೆ ಇದ್ರೆ ಅದಕ್ಕೆ ಖಾತಾ ಮಾಡೋಕ್ಕೆ ಬರಲ್ಲ. ಮಾಡಿರ್ತಾರೆ ನಿವೇಶನ 14 ಮಾಡಿರ್ತಾರೆ, ನಿವೇಶನ 12 ಮಾಡಿರ್ತಾರೆ, ಆ ಥರ ಜಿಗ್ಜಾಗ ಮಾಡಿರ್ತಾರೆ. ಆ ಥರ ಒಂದೇ ಖಾತೆನೂ ಈಗ ಸದ್ಯಕ್ಕೆ ಈ ಉಳ್ಕೊಂಡಿರೋ ನಿವೇಶನಗಳಿಗೂ ಖಾತಾ ಮಾಡೋದಕ್ಕೆ ಪ್ರಾವಿಷನ್ ಕೊಟ್ಟಿಲ್ಲ. ಈಗ 10 ಸೈಟ್ ಏನು ಸೇಲ್ ಆಗಿದೆ ಅದನ್ನು ಮಾತ್ರ ಮಾಡ್ಬೋದು. P ನಂಬರ್ ಜಾಗದಲ್ಲಿರೋಂಥ ಸರ್ವೆ ನಂಬರಲ್ಲಿ ಇದ್ದರೆ ಅದಕ್ಕೆ ಮಾಡೋಕ್ಕೆ ಪ್ರಾವಿಷನ್ ಕೊಟ್ಟಿಲ್ಲ. ಇಲ್ಲಿ P ನಂಬರಲ್ಲಿ ನಮ್ಮ ತಾತ್ಕೊಳ್ಳಿ ಜಾಸ್ತಿ P ನಂಬರ್ ಜಾಗದಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ, ತುಂಬ ಡೆವಲಪ್ಮೆಂಟ್ ಆಗಿದೆ. ಆದರೂ ಅದು ಇನ್ನೂ ಅಂಥ ನಿವೇಶನಗಳಿಗೆ ಕಟ್ಟಡಗಳಿಗೆ ಖಾತಾ ಮಾಡೋದಕ್ಕೆ ಇನ್ನೂ ಪ್ರಾವಿಷನ್ ಕೊಟ್ಟಿಲ್ಲ. ಮುಂದಿನ ದಿನದಲ್ಲಿ ಅದಕ್ಕೆ ಅನುವು ಮಾಡಿಕೊಡ್ತಾರೆ. ಒಂದೇ ಖಾತೆ ಮಾಡಿದ್ರು ಬೈಪರ್ಕೇಟ್ ಮಾಡೋಕ್ಕಾಗಲ್ಲ. ಹಾಗೆ ಮಾಡಿ
ಈಗ ನೀವು ಕೊಡೋ 11B ಟ್ರಾನ್ಸ್ಫರಬಲ್ ಆ ಪ್ರಾಪರ್ಟಿ ನೀವು ರಿಜಿಸ್ಟರ್ ಮಾಡ್ಬೋದು, ಬೇರೆಯವ್ರಿಗೆ ಬರಬಾರೆ ಮಾಡ್ಬೋದು. ಆ ಟ್ಯಾಕ್ಸ್ ಮಾತ್ರ ಡಬಲ್ ಆಗಿರ್ತದೆ ಒಂದು ಬಾರಿಗೆ. 2016ರಿಂದ 2016ರಿಂದ ಇಲ್ಲ ಅವಾಗ ಹೇಳಿದೆ ನಿಮಗೆ ಶೇಕಡ 0.2 ಇಂದ 0.5. ನಮ್ಮಲ್ಲಿ ಈಗ ಟ್ಯಾಕ್ಸ್ ಏನಾಗಿದೆ ಅಂತ ಹೇಳಿದ್ರೆ ಫಸ್ಟ್ ಒಂದೊಂದು ಪಂಚಾಯತಿನೂ 4 ವರ್ಷದ ಅವರವರ ಗ್ರಾಮ ಪಂಚಾಯತಿಲಿ ಇಟ್ಕೊಂಡು ನಿರ್ಣಯ ಇಟ್ಕೊಂಡು ತೆರಿಗೆ ಪರಿಷ್ಕರಣೆ ಮಾಡ್ಕೊಳ್ತಾ ಇದ್ದೋ. ಈಗ ಏನಾಗಿದೆ, ಸರ್ಕಾರ ಏಕ ರೀತಿ ಇರಬೇಕು ಅಂತ ಹೇಳಿ ಆಯಾ ಏರಿಯಾ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಏನಿದೆ ಅದ್ರ ಮೇಲೆ 0.2 ಇಂದ 0.5% ಹೇಳಿ ಸರ್ಕಾರವೇ ನಿಗದಿ ಮಾಡಿದೆ. ಈಗ ನಮ್ಮಲ್ಲಿ 30-40 ಸೈಟ್ಗೆ 3,024 ರೂಪಾಯಿ ಬರ್ತದೆ SR ವ್ಯಾಲ್ಯೂ ಮೇಲೆ. ಆಮೇಲೆ ನಮ್ಮಲ್ಲಿ ಅಗ್ರ ಗ್ರಾಮಕ್ಕೆ ಒಂದು SR ವ್ಯಾಲ್ಯೂ ಇದೆ, ಈ ಕಡೆ ಭಾಗಕ್ಕೆ ಒಂಥರ ಇದೆ. ಆ ಏರಿಯಾ SR ವ್ಯಾಲ್ಯೂ ಮೇಲೆ ಟ್ಯಾಕ್ಸ್ ಫಿಕ್ಸ್ ಮಾಡ್ತಾರೆ. 30,000 ಚಿಲ್ಲರೆ ಬರ್ತದೆ, 36,000 ಬರ್ತದೆ, 33,000. ಅದು ಡೈರೆಕ್ಟ್ CEO ಲಾಗಿನ್ ಹೋಗ್ತದೆ. CEO ಲಾಗಿನಲ್ಲಿ 90 ದಿನ ಕಾಲಾವಕಾಶ ಇದೆ ಅವ್ರಿಗೆ. ಅವ್ರು ಲಾಗಿನಿಂದ ಅಪ್ರೂವಲ್ ಬಂದು PDO ಲಾಗಿನಲ್ಲಿ ಪ್ರಿಂಟ್ ತಗೊಳ್ತೀವಿ. ಏನಾಗಿರ್ತದೆ, ರಿಜಿಸ್ಟರ್ ಮಾಡಿರ್ತಾರೆ, ರಿಜಿಸ್ಟರ್ ಆಗಿ RTC ಏನಾಗಿರ್ತದೆ, ಈಗ ಯಾರೋ ಸ್ಟೇ ಆಗಿ ಕೋರ್ಟ್ನಲ್ಲಿ ಎಂಟ್ರಿ ಮಾಡಿರ್ತಾರೆ. RTCನಲ್ಲಿ ರಿಜಿಸ್ಟರ್ ಆಗೋಗಿದೆ ಇವರು ಪೇಪರು, RTCನಲ್ಲಿ ಇದು ಬಂದಿರ್ತದೆ, ಸ್ಟೇ ಆರ್ಡರ್ ತಗೊಂಡಿರ್ತಾರೆ, ಅಂಥವ್ಕು ಮಾಡ್ಬೋದು. ಇಲ್ಲ ಸರ್, ಅಂತಾಗಿಲ್ಲ. ನಾವು ಅದಕ್ಕೋಸ್ಕರನೇ RTC ಕೇಳ್ತಾ ಇರೋದು. ಆಮೇಲೆ ಇನ್ನೊಂದು ಏನಾಗಿದೆ, ನಿಮ್ದು RTC ಇರುತ್ತೆ ಸರ್, ನಿಮ್ದು ನೀವೇನು ಮಾಡ್ತೀರಾ, ಇನ್ನೊಬ್ರು GPA ಕೊಡ್ತೀರಾ. GPA ಮಾಡೋರು ಏನು ಮಾಡ್ತಾರೆ, ಲೇಔಟ್ ಮಾಡಿ ರಿಜಿಸ್ಟರ್ ಮಾಡ್ಕೊಟ್ಟಿರ್ತಾರೆ. RTC ನಿಮ್ಮ ಹೆಸರಲ್ಲೇ ಕೊಡ್ತಾ ಇರ್ತದೆ. ಅದು ಲೀಗಲ್ ಅಂತ ಗೊತ್ತಾಗ್ತದೆ. ಅದೇ ಆ ಥರ ಸಮಸ್ಯೆಗಳಿದೆ. ಅದನ್ನು ನಾವು ಪಾಯಿಂಟ್ ಔಟ್ ಮಾಡಿ ಇದು ನಮ್ಮ LS ಗಮನಕ್ಕೆ ತಂದಿದ್ದೀವಿ. ಈ ಸ್ವತ್ತು ಈಗ ಪ್ರಾರಂಭ ಆಗಿದೆ. ಇವಾಗ ಅದು ಪ್ರಾರಂಭ ಮಾಡ್ತಾ ನಾವು ಕೆಲಸ ಮಾಡ್ತಿದ್ದೆ ಗೊತ್ತಾಗೋದು ಏನೇನು ಪ್ರಾಬ್ಲಮ್ ಇದೆ, ಇದರಲ್ಲಿ ಏನೇ ಇನ್ನೂ ಮಾಡಿಫಿಕೇಶನ್ ಮಾಡಬೇಕಾಗ್ತದೆ ಅಂತ ನಾವು ಗಮನಕ್ಕೆ ತಂದು ಅವ್ರು ಮಾಡ್ತಾರೆ. ಸದ್ಯಕ್ಕೆ ಈಗ ಏನಿದೆ ಸ್ಥಿತಿ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಹೆಚ್ಚಿನ ಮಾಹಿತಿಗೆ ಪಂಚಾಯತಿಗೆ ಬಂದರೆ ನಾವು ಮಾಹಿತಿ ನೀಡ್ತೀವಿ. ನಾವು ಸಿಬ್ಬಂದಿಗಳು ಲಭ್ಯ ಇರ್ತೀವಿ, ಬಂದು ತಾವು ಪಡ್ಕೊಳ್ಬೋದು. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿರೋದು ಖುಷಿಯ ಸಂಗತಿ. ಏನೇ ಮಾಹಿತಿ ಬೇಕಿದ್ರು ಕೊಡೋದಿಕ್ಕೆ ನಾವು ತಯಾರಿದ್ದೇವೆ, ದಯವಿಟ್ಟು ಆಮೇಲೆ ಪಡ್ಕೊಳ್ಳಿ. ವ್ಯಕ್ತಿ ಶಕುನಿಯಾಗಿದ್ದರೆ ಸಮಾಜ ಕುರುಕ್ಷೇತ್ರವಾಗುತ್ತದೆ, ಅದೇ ವ್ಯಕ್ತಿ ವೀರಭದ್ರನಾದರೆ ಸಮಾಜ ಸುಭದ್ರವಾಗಿರುತ್ತದೆ. ಈ ನಾಣ್ಣುಡಿಯಂತೆ ನಮ್ಮ ನಾಯಕರು ಸುಭದ್ರವಾಗಿ ಆಡಳಿತ ನಡೆಸ್ತಾ ಇದ್ದಾರೆ, ಅಭಿವೃದ್ಧಿ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅವರ ಅಣತಿಯಂತೆ ನಾವು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೇವೆ. ಈ ಸಮಾಜದಲ್ಲಿ ನಾವೇನಾದ್ರೂ ಒಳ್ಳೇದು ಮಾಡ್ತೀವಿ ಅಂದ್ರೆ ಅದಕ್ಕೆ ಕೈ ಜೋಡಿಸೋರು ಹಲವಾರು ಜನ ಇರ್ತಾರೆ. ಇದೇ ಅಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ NPS ಶಾಲೆಯ ಪರಮೇಶ್ವರ್ ಸರ್ನ ಮೀಟ್ ಮಾಡಿದ್ವಿ ನಾವು. ಸರ್, ನಮ್ಗೊಂದು ಟಾಟಾ ಏಸ್ ಬೇಕಾಗತ್ತೆ, ಹೆಣ ಸಾರಿಸೋದಿಕ್ಕೆ ಅಗರದಲ್ಲಿ ಸ್ಮಶಾನ ಮಾಡಿದ್ದೀವಿ ಅಂದ್ರು. ನಮ್ಮ ಮನೆಯವರು ಹೇಳಿದ ತಕ್ಷಣ ಮಂಜಣ್ಣ ನಾನು ಆಂಬುಲೆನ್ಸ್ ಕೊಡ್ತೀನಿ, ಬರೀ ಹೆಣ ಸಾರಿಸೋದಿಕ್ಕಲ್ಲ ಗಾಯಾಳುಗಳಿಗೂ ಹೆಲ್ಪ್ ಆಗಲಿ ಅಂದ್ರು. ಅದು ಉಚಿತವಾಗಿ ನಮ್ಮ ಅಗರ ಗ್ರಾಮ ಪಂಚಾಯಿತಿಯ ಗ್ರಾಮದ ಜನತೆಗೆ ಅವರು ಆಂಬುಲೆನ್ಸ್ ಕೊಡ್ತಾ ಇದ್ದಾರೆ. ದಯವಿಟ್ಟು ಅದಕ್ಕೊಂದು ದೊಡ್ಡ ಚಪ್ಪಾಳೆ ಕೊಡಿ. ಆಮೇಲೆ ಅಗರ ಗ್ರಾಮ ಪಂಚಾಯಿತಿಗೆ ಅವರು ಕಂದಾಯನ 100% ಕಟ್ತಾ ಇದ್ದಾರೆ. ಅದು ಇನ್ನೊಂದು ಖುಷಿಯ ಸಂಗತಿ. ನಮ್ಗೆ ಈ ತರ ಸಪೋರ್ಟ್ ಸಿಗ್ತದೆ, ಏನ್ ಕೆಲಸ ಬೇಕಾದ್ರೂ ಮಾಡ್ಬೋದು. ದಯವಿಟ್ಟು ಜನರು ಅದರ ಪ್ರಯೋಗ ಪಡ್ಕೊಳ್ಳಿ. ಸಾಹೇಬರ ಅಗತ್ಯಂತೆ ಖಾತಾ ಶುರುವಾಗುತ್ತೆ. ತಾಳ್ಮೆಯಿಂದ ಎಷ್ಟೆಷ್ಟು ದಿವಸ ಆಗುತ್ತೆ ಅಂತ ಹೇಳ್ತೀವಿ, ಬಂದು ಅದನ್ನ ನಿಧಾನವಾಗಿ ಎಲ್ಲ ಪಡ್ಕೊಳ್ಳಿ. ಏನೇನು ಕಾರ್ಯಕ್ರಮಗಳಿರುತ್ತೋ ಎಲ್ಲರೂ ನಾವು ಅದಕ್ಕೆ ಮಾಹಿತಿ ಕೊಡೋದಕ್ಕೆ ತಯಾರಿದ್ದೇವೆ, ಪಡ್ಕೊಳ್ಳಿ ಅಂತ ಹೇಳ್ತೀವಿ. ಧನ್ಯವಾದಗಳು ಎಲ್ಲರಿಗೂ. ಯಾಕೆಂದ್ರೆ ಅಣ್ಣವರು ತುಂಬಾ ವರ್ಷದಿಂದ ನೋಡ್ತಾ ಇದೀವಿ. ಯಾಕೆಂದ್ರೆ MLA ಅವರು ಅಂತ ಹೇಳಿದ್ರೆ ನೀವು ದೂರದಿಂದ ನೋಡ್ತೀರಾ, ಅವ್ರೇನೋ ಚೆನ್ನಾಗಿ ಬರ್ತಾರೆ ಇಲ್ಲ ಬರ್ತಾರೆ ಅಂತ ಅನ್ಕೊಂತೀರಾ. ಹತ್ತಿರದಿಂದ ನೋಡಿದವ್ರು ನಾವೇನು ಅನ್ಕೊಂತೀವಿ, ಅವ್ರು ಬೆಳಿಗ್ಗೆ 10 ಕಾರ್ಯಕ್ರಮ, ಸಾಯಂಕಾಲ 10 ಕಾರ್ಯಕ್ರಮ. ನಾವೊಂದು ಗುರುಪ್ರವೇಶಕ್ಕೆ ಹೋಗ್ಬೇಕು, ಒಂದು ಮದುವೆಗೆ ಹೋಗ್ಬೇಕು ಅಂದ್ರೆ ಸುಸ್ತಾಗ್ಬೋದು, ಮನೇಲಿ ಕೂತ್ಕೊಂಡ್ಬಿಡ್ತೀವಿ. ನಾವು ಅವಶ್ಯಕತೆ ಇಲ್ಲ ನಮ್ಗೆ, ಯಾಕೆಂದ್ರೆ ನಾವೇನು ರಾಜಕೀಯದಲ್ಲಿ ಇರೋದಿಲ್ಲ. ಆದ್ರೆ ಅವರು ಅವಶ್ಯಕತೆ ಕಂಪಲ್ಸರಿ ಹೋಗ್ಲೇಬೇಕಿಲ್ಲ, ಮುನ್ಸ್ಕೊಂಡ್ಬಿಡ್ತಾರೆ ಅವರು. ಅವ್ರೊಂದು ಕಾರ್ಯಕ್ರಮಕ್ಕೆ ಹೋದ್ರೆ ಇನ್ನೊಬ್ರು ಮುನ್ಸ್ಕೊಂತಾರೆ. ಅವ್ರ ಕಷ್ಟ ಯಾರಿಗೂ ಬೇಡ, ಟು ಬಿ ವೆರಿ ಫ್ರಾಂಕ್. ಯಾಕೆ ಅಂತಂದ್ರೆ ಮೈಕೈ ನೋವು ಇರಲಿ, ಕಾಲು ನೋವು ಇರಲಿ, ಏನೇ ಇರಲಿ ಹೋಗ್ಲೇಬೇಕು ಅವರು. ಯಾಕಂದ್ರೆ ಅಷ್ಟು ಶ್ರಮ ಜನಸೇವೆಗೋಸ್ಕರ ಬಂದ್ರೆ ಅವ್ರದ್ದೊಂದು ದೊಡ್ಡ ಚಪ್ಪಾಳೆ. ಯಾಕೆಂದ್ರೆ ಯಾರೇ ರಾಜಕೀಯ ವ್ಯಕ್ತಿ ಆಗಿರ್ಲಿ, ಪ್ರತಿನಿಧಿ ಆಗಿರ್ಲಿ, ಅವ್ರು ಗೌರವ ಕೊಡಲೇಬೇಕು ನಾವು. ಸೊ ಅದರಲ್ಲಿ ಇವರದ್ದು ಕೆಲಸಗಾರ. ಯಾಕಂದ್ರೆ ನಾನು ಯಾರೇ ಪಕ್ಷ ಆಗಲಿ ಯಾವುದೇ ಇದು ಮಾಡೋದು, ಯಾಕೆಂದ್ರೆ ಊರು ಗ್ರಾಮಸ್ಥರೆಲ್ಲ ಕೇಳ್ತಾ ಆಗ್ತಾನಲ್ಲ. ಸೊ ಇವರಷ್ಟು ಕೆಲಸ ಮಾಡುವಂಥವ್ರು, ಟು ಬಿ ವೆರಿ ಫ್ರಾಂಕ್, ನಿಮ್ಮ ಪುಣ್ಯ. ಸೊ ನಿಮ್ಮ ಬೆಂಬಲ ಸದಾ ಇವ್ರಿಗಿರಲಿ. ಅದೇ ರೀತಿ ಆಂಬುಲೆನ್ಸ್ ಗ್ರಾಮಸ್ಥರೆಲ್ಲ ಏನು ನಂಗೆ ಒಂದು ಖುಷಿ ಏನಾಯ್ತು ಅಂತ ಹೇಳಿದ್ರೆ, ಏನೋ ಒಂದು ಸಣ್ಣ ವಿಚಾರ ಆದರೆ ಇಡೀ ಊರು ಒಗ್ಗಟ್ಟಾಗಿ ನಮ್ಮ ಹತ್ರ ಬರ್ತಾರೆ. ಅಂದರೆ ಇಂಡಿವಿಜುವಲ್ ಆಗಿ ಬರೋದಿಲ್ಲ, ನಾನೇ ಹೆಸರು ಮಾಡಬೇಕು, ನಾನೇ ಹೆಸರು ತೊಗೊಬೇಕು ಅಂತ ಯಾರೂ ಇಲ್ಲ. ಎಲ್ಲ ಊರದವರೆಲ್ಲ ಒಗ್ಗಟ್ಟು ಸಮೇತ ಬರ್ತಾರೆ.
ಸೊ ಅದೊಂದು ಖುಷಿ ಆಯಿತು ನನಗೆ. ಮತ್ತು ಮೇಡಮ್ ಅವ್ರು ಬಂದರು, ಮಂದಿರ ಬಂದರು ಆಂಬುಲೆನ್ಸ್ಗೋಸ್ಕರ. ಸೊ ಸೋಮಣ್ಣವರು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾರೆ, ಸೊ ಸಹಾಯ ಮಾಡಿ ಅಂತ. ಸೊ ಹಿಂದೆ ಮುಂದೆ ನೋಡ್ತದೆ ನಿಮ್ಗೆ ನನ್ನಿಂದ ಏನು ಅನುಕೂಲ ಬೇಕೋ ಅದು ನಾವು ಮಾಡ್ತೀವಿ. ಗ್ರಾಮಸ್ಥರು ಯಾಕಂದ್ರೆ ನಿಮ್ಮ ಗ್ರಾಮದಲ್ಲಿ ನಾನಿರೋದು, ಸೊ ನಾನು ನಿಮ್ಮವನ್ನ ಆಗಬೇಕು. ಸೊ ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ಇಷ್ಟೆಲ್ಲ ಆಗಿದೆ. ಸೊ ಊರಿಗೆ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ, ಅನುಕೂಲವಾಗಿ ಒಳ್ಳೇದು ಮಾಡಿ. ಥ್ಯಾಂಕ್ ಯು. ಪಂಚಾಯತಿ ನಮ್ಮ ಕ್ಷೇತ್ರದಲ್ಲಿ ಬರ್ತದೆ. ಮೊದಲನೇ ಗ್ರಾಮ ಪಂಚಾಯತಿ ಅಗ್ರ ಇವತ್ತು ಈ ಖಾತಾ ಆಂದೋಲನ ಏನು ಮಾಡಿದ್ದಾರೆ ಅದಕ್ಕೆ ಚಾಲನೆ ಕೊಡ್ತಕ್ಕಂಥ ಕಾರ್ಯಕ್ರಮ ಅಗ್ರ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಅಧ್ಯಕ್ಷರು ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಸೇರಿ ಇವತ್ತು ಮಾಡ್ತಾ ಇದ್ದಾರೆ. ಇದು ಈ ಖಾತಾ ಅದು ನಮ್ಮ ಸಿಡಿಯವರು ಕೆಲವು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತಿಂದ ಚಾಲು ಆದ್ರಿಂದ ಏನು ಅನುಕೂಲ ಆಗ್ತದೆ, ಏನು ಅನನುಕೂಲ ಆಗ್ತದೆ. ಅನುಕೂಲ ಆದರೆ ತೊಂದರೆ ಇಲ್ಲ, ಏನು ಅನಾನುಕೂಲ ಆಗ್ತದೆ ಅದನ್ನೆಲ್ಲ ಕೂಡ ಗಮನಕ್ಕೆ ತಂದರೆ ಮತ್ತೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಹೇಳಿ ಅದನ್ನು ಚೇಂಜ್ ಮಾಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಕೂಡ ಮತ್ತೆ ಚಾಲನೆ ಮಾಡೋಣ. ಒಟ್ಟಿನಲ್ಲಿ ಗೊತ್ತಾಗಬೇಕು BDO ಎಲ್ಲಿದೆ. BDO ಈಗೇನೇನು ಈ ಖಾತಾದಿಂದ ಅನುಕೂಲ ಆಗಿ ಬಂದಾಗಲೇ ಹೇಳ್ತಿದ್ರು 30-40 ನಿವೇಶನಕ್ಕೆ 80,000 ಕಟ್ಟಬೇಕಾಗ್ತಾರೆ ಕಾರ್ಪೊರೇಷನ್ ಟ್ಯಾಕ್ಸ್ಗಿಂತ ಜಾಸ್ತಿ ಅಂತೇಳಿ. ಆ ಥರದ್ದಿದ್ರೆ ಎಲ್ಲ ಒಂದು ಪಟ್ಟಿ ಮಾಡಿ ಏನೇನು ಪ್ರಾಬ್ಲಮ್ಸ್ ಇದೆ, ಏನೇನು ಜನರಿಗೆ ತೊಂದರೆ ಆಗ್ತದೆ, ಆ ಥರದ್ದೆಲ್ಲ ಒಂದು ಪಟ್ಟಿ ಮಾಡಿ ಏನು ಅನುಕೂಲ ಆಗ್ತದೆ ಅದೆಲ್ಲ ಕೂಡ ಸರಿಪಡಿಸ್ತಕ್ಕಂಥ ಕೆಲಸ ಕೂಡ ಮಾಡೋಣ. ಸುಮಾರು ಕಾರ್ಪುಣಿಯಲ್ಲಿ ಅಗ್ರ ಇಲ್ಲಿ ಪಂಚಾಯತಿ ಅಂದರೆ ಒಂದೇ, ಅಷ್ಟು ದುಬಾರಿ ಇದೈತಿ. ಯಾವ ಪಂಚಾಯತಿಲೂ ಕೇಳೋದಿಲ್ಲ. ಸಾಮಾನ್ಯವಾಗಿ ನನಗೆ ಅವ್ರಿಗೆ ಫೋನ್ ಮಾಡ್ತಾ ಇರ್ತಾರೆ, ದಾರ್ಗುಣಿಯಲ್ಲಿ ಸೈಟ್ ತಗೊಳ್ಳ ಅಂತೇಳಿ. ನಾನು 100% ತಗೊಳ್ಳಿ. ಕೆಲವರೆಲ್ಲ ಸ್ಮಶಾನನ ಹೊಡೆದ್ಬಿಟ್ಟು ಸೈಟ್ ಮಾಡಿರ್ತಾರೆ, ಅವೆಲ್ಲ ಹುಷಾರಾಗಿರಿ. ಕೆಲವೆಲ್ಲ ಸರ್ಕಾರಿ ಜಮೀನು ಕಬಳಿಸಿ ಸೈಟ್ ಮಾಡಿರ್ತಾರೆ, ಹುಷಾರಾಗಿರಿ. ಯಾವ್ದಾದ್ರು ಪಿತ್ರಾರ್ಜಿತ ಆಸ್ತಿ ಸೈಟ್ ಮಾಡಿದರೆ, ವಿಂಗಡಣೆ ಮಾಡಿದರೆ ಅವನ್ನ ನೀವು ಧೈರ್ಯವಾಗಿ ತೆಗೆದುಕೊಳ್ಬೋದು. ಈ ಥರ ಕಾನೂನು ವ್ಯಾಪ್ತಿ ಒಳಗಡೆ ಎಲ್ಲ ಚೆಕ್ ಮಾಡಿ ತೆಗೆದುಕೊಂಡ್ರೆ ಸಾಮಾನ್ಯವಾಗಿ ನಿಮಗೇನು ಕೂಡ ತೊಂದರೆ ಆಗೋದಿಲ್ಲ ಅಂತಕ್ಕಂಥದ್ದು ಅವರಿಗೆ ಮಾಹಿತಿ ಕೊಡ್ತಾ ಇರ್ತೇನೆ. ಅದರಿಂದ ಬಹಳಷ್ಟು ಯಾಕೆ ಇಷ್ಟೊಂದು ದುಬಾರಿ ಆಯಿತು ಅಂತ ನನಗೆ ಗೊತ್ತಾಗಲ್ಲ. ಈಗ ಕಮರ್ಷಿಯಲ್ 15,000 ರೂಪಾಯಿ ಒಂದು ಅಡಿಗೆ ಅಂತಂದರೆ ನಮ್ಮ ಕೆಂಗೇರಿಯಲ್ಲೂ 15,000 ಇಲ್ಲ. ಅಷ್ಟು ದುಬಾರಿ ತಾರ್ಗುಣಿ ಮತ್ತು ಅಗರ ಆಗ್ಬಿಟ್ಟಿದೆ. ಅದರಿಂದ ಈ ಖಾತಾ ಏನೇ ಆಗಿರಲಿ ಪಂಚಾಯತಿನೇ. ಡಿಸೆಂಬರ್ ಆದಮೇಲೆ ಇದನ್ನು ಕಾರ್ಪೊರೇಷನ್ ಗ್ರೇಟರ್ ಬೆಂಗಳೂರಿಗೆ ಸೇರಿಸ್ತಕ್ಕಂಥದ್ದಕ್ಕೆ ಒಂದು ಸಪ್ರೇಟ್ ಕಮಿಟಿ ಆಗ್ತದೆ. ಆ ಕಮಿಟಿಲಿ ಏನೆಲ್ಲ ಇನ್ಕಮ್ ಬರ್ತದೆ ಅದೆಲ್ಲ ನೋಡಿ ಒಂದು ಕಮಿಟಿಯವರು ತೀರ್ಮಾನವನ್ನು ಮಾಡ್ತಾರೆ. ಅದಕ್ಕೆ ಅದು ಈಗ ಸದ್ಯಕ್ಕೆ ಗ್ರಾಮ ಪಂಚಾಯತಿ ಇರೋದ್ರಿಂದ ಗ್ರಾಮ ಪಂಚಾಯತಿ ಮುಗಿದ ನಂತರ ಅಡ್ಮಿನಿಸ್ಟ್ರೇಟರ್ ಹಾಕಿ ಮಾರ್ಚ್ ಹೊತ್ತಿಗೆ ಗ್ರೇಟರ್ ಬೆಂಗಳೂರು ಸೇರಲಿಲ್ಲ ಅಂದರೆ ಅದು ಗ್ರಾಮ ಪಂಚಾಯತಿ ಚುನಾವಣೆ ಆಗ್ತದೆ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆನೂ ಕೂಡ ಆಗ್ತದೆ. ನಮ್ಮ ಲತಾ ಮಂಜುನಾಥ್ರವರು ಅಧ್ಯಕ್ಷ ಆದಮೇಲೆ ಬಹಳಷ್ಟು ಅಗ್ರ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಒಂದು ಪಟ್ಟಿ ಮಾಡಲಿ, ಯಾವುದಾದ್ರು ತೊಂದರೆ ಇದ್ದ ಸಂದರ್ಭದಲ್ಲಿ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತೇವೆ. ಸರ್ಕಾರದಿಂದ ಸದ್ಯದಲ್ಲೇ ಎಲ್ಲ ಪಂಚಾಯತಿಗೂ ಕೂಡ 17 ಪಂಚಾಯತಿಗೂ 5 ಕೋಟಿ ಹಣ ಬಿಡುಗಡೆ ಮಾಡ್ತಕ್ಕಂಥ ಅದಕ್ಕೆ ಚಾಲನೆ ಮಾಡಿದ್ದೇವೆ. ಈ ಅಸೆಂಬ್ಲಿ ಮುಗಿದ ನಂತರ ಪ್ರತಿ ಪಂಚಾಯತಿಯಲ್ಲಿ ಆಲ್ರೆಡಿ ವರ್ಕ್ ಕೊಟ್ಟಿದ್ದಾರೆ, ಯಾವ ಕೆಲಸ ತಗೋಬೇಕು ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ಕೆಲಸಗಳು ಕೂಡ ಕಂಪ್ಲೀಟ್ ಆಗ್ತದೆ. ಈ ಸದ್ಯದಲ್ಲಿ ಅಸೆಂಬ್ಲಿ ಆದ ತಕ್ಷಣ ಹಣ ಬಿಡುಗಡೆ ಮಾಡಬೇಕು ಅಂತೇಳಿ ನಾನು ಕೂಡ ಲೆಟರ್ನ ಕೊಟ್ಟಿದ್ದೇನೆ. ಆಮೇಲೆ ಇನ್ನೊಂದು ನಮ್ಮ ಕೃಷ್ಣಪ್ಪನವರು ಸೌತ್ ತಾಲೂಕು MLA ಅವರ ಅಡಿಯನ್ನು ಕೂಡ ಇವತ್ತು ಸ್ಪಂದಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಇನ್ಸ್ಟಿಟ್ಯೂಷನ್ ಇರೋರು ಬೇರೆ ಯಾರು ಕೂಡ ಪಂಚಾಯತಿಗಳಲ್ಲಿ ಸ್ಪಂದಿಸೋದಿಲ್ಲ. ಆದರೆ ಅಗ್ರ ಗ್ರಾಮ ಪಂಚಾಯತಿಯವರೆಲ್ಲ ಹೋಗಿ ಕೇಳಿದ ತಕ್ಷಣ ಒಂದು ಆಂಬುಲೆನ್ಸ್ ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು
ನಮ್ಮ ಪರಮೇಶ್ವರ್ ಅವರು, ಕೃಷ್ಣಪ್ಪನವರು, ಎಳ್ಳಿನವರು ಕೂಡ ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆ ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹೊಸರಿ ಅವರ ಸ್ಕೂಲ್ಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಕೃಷ್ಣಪ್ಪನವರೇ ಸುಮಾರು 2 ಕೋಟಿ ಹಣವನ್ನು ನಮಗೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ರು. ನಮ್ಮ ಪಂಚಾಯತಿಗೆ, ಕಾಲೇಜ್ಗೆ, ಮಕ್ಕಳಿಗೆ ಸ್ಕೂಲ್ ಹೋಗ್ತಕ್ಕಂಥದಕ್ಕೆ ಎಲ್ಲ ಕೂಡ ತೊಂದರೆ ಆಗ್ತದೆ ಅಂತೇಳಿ ಆ ಅನುದಾನವನ್ನು ಕೂಡ ಅವರೇ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ರು. ಅದಕ್ಕೆ ಆ ರೋಡು ಕೂಡ ಭಾಳ ಚೆನ್ನಾಗಾಗಿದೆ. ನಮ್ಮ ಮಂಜಣ್ಣನ ಸ್ಕೂಲು ಭಾಳ ನೀರು ತುಂಬಿ ಎಲ್ಲ ಆಗ್ತಾ ಇತ್ತು. ಅದರಿಂದ ಕೃಷ್ಣಪ್ಪನವರಳ್ಳಿಯ ಕೂಡ ಇವತ್ತು ಗ್ರಾಮ ಪಂಚಾಯತಿಗೆ ಒಂದು ಒಳ್ಳೆಯ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಈ ರೇಷನ್ ಕಾರ್ಡ್ದು ಅನೇಕ ಕಂಪ್ಲೇಂಟ್ ಕೂಡ ಬರ್ತಾ ಇದೆ. ನಾನು ಕೂಡ ಡಿಪಾರ್ಟ್ಮೆಂಟ್ ಮಾತನಾಡ್ತಾ ಇದ್ದೇನೆ. ಅದರಲ್ಲೇನಾಗಿದೆ, ಸೆಂಟ್ರಲ್ ಗೌರ್ಮೆಂಟ್ನವರು ನಮ್ಮ ಫುಡ್ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕೊಟ್ಟಿದ್ದಾರಂತೆ. ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತಾರೆ ಅವ್ರದ್ದು ಮಾತ್ರ ಕ್ಯಾನ್ಸಲ್ ಅಂತೇಳಿ. ಅದಕ್ಕೆ ನಾನು ಡಿಪಾರ್ಟ್ಮೆಂಟ್ ಎಲ್ಲ ಪಂಚಾಯತಿನೂ ನಾನು ಕಲೆಕ್ಟ್ ಮಾಡ್ತಾ ಇದ್ದೇನೆ. ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತಾರೆ ಅವ್ರಿಗೆ ನೀವು ಕ್ಯಾನ್ಸಲ್ ಮಾಡೋದು ನಮ್ಮದೇನಿಲ್ಲ. ಇನ್ಕಮ್ ಟ್ಯಾಕ್ಸು ಕಟ್ಟಿರಲ್ಲ, ಭಾಳ ಬಡವರಿದ್ದಾರೆ, ಅಂಥವ್ರನ್ನ ರೇಷನ್ ಕಾರ್ಡು ಕೂಡ ಕ್ಯಾನ್ಸಲ್ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಆ ಥರದನ್ನ ನಿಮ್ಮ ಅಗ್ರ ಪಂಚಾಯತಿಲಿ ಯಾವ್ದಾರು ಆ ಥರ ಆಗಿದೆ ಅದನ್ನ ಕಲೆಕ್ಟ್ ಮಾಡಿದ್ರೆ ಆ ಡಿಪಾರ್ಟ್ಮೆಂಟ್ ಸದ್ಯದಲ್ಲೇ ಒಂದು ಸಭೆ ಕೂಡ ಮಾಡ್ತೇನೆ. ನಮ್ಮ ರೇಷನ್ ಡಿಪೋದ ಏನೇನು ಪ್ರಾಬ್ಲಮ್ಸ್ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ಒಂದು ಸಭೆ ಮಾಡಿ ಯಾರಿಗೆ ರಿಯಲ್ಲಾಗೆ ಅನ್ಯಾಯ ಆಗಿದೆ ಅವರಿಗೆ ಮತ್ತೆ ರೇಷನ್ ಕಾರ್ಡ್ ಕೊಡ್ತಕ್ಕಂಥದ್ದು ಕೂಡ ಮಾಡಲೇಬೇಕಾಗ್ತದೆ. ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋರಿಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರೆ ನಾವು ನೀವೇನು ಮಾಡಲಿಕ್ಕೆ ಆಗೋದಿಲ್ಲ. ಇನ್ಕಮ್ ಟ್ಯಾಕ್ಸು ಇಲ್ಲ, ಬಾಡಿಗೆನೂ ಇಲ್ಲ, ಬೇರೂ ಇಲ್ಲ. ಆ ಥರದ್ದು ಯಾಕೆ ಕ್ಯಾನ್ಸಲ್ ಆಯಿತು ಅಂತಕ್ಕಂಥದ್ದು ಕೂಡ ನನಗೂ ಕೂಡ ಯಕ್ಷ ಪ್ರಶ್ನೆ ಆಗಿದೆ. ಅದಕ್ಕೆ ಎಲ್ಲ ಪಂಚಾಯತಿಯಲ್ಲೂ ಕೂಡ ಅದನ್ನು ಕಲೆಕ್ಟ್ ಮಾಡ್ತಾ ಇದ್ದೇನೆ. ಈ ಪಂಚಾಯತಿಯ ಮತ್ತು ಎಲ್ಲ ಮುಖಂಡಗಳನ್ನು ಡಿಪಾರ್ಟ್ಮೆಂಟನ್ನು ಕರೆಸಿ ಒಂದು ಸಭೆ ಕೂಡ ಮಾಡಿ ಪ್ರಾಬ್ಲಮ್ಸ್ ಏನಾಗಿದೆ ಅದನ್ನು ಕೂಡ ಸಾಲ್ವ್ ಮಾಡ್ತೇನೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಎರಡನೇದು, ನಮ್ಮ VSSನ ಎಲ್ಲ ಪ್ರಮುಖರು ಇವತ್ತು ನನ್ನನ್ನು ಕ್ವಶನ್ ಮಾಡೋಕ್ಕೆ ಬಂದಿದ್ದಾರೆ. ನಾನು ಈ VSS ಸಂಸ್ಥೆ ಏನಿದೆ, ಈ VSS ಸಂಸ್ಥೆ ಬಹಳ ಅಚ್ಚುಕಟ್ಟಾಗಿ ನನ್ನ ಕ್ಷೇತ್ರದಲ್ಲಿದೆ. ಯಾವತ್ತೂ ಕೂಡ ರೈತರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಈ VSS ಸಂಸ್ಥೆ ಬೆಳಿಲಿಕ್ಕೆ ನಂದು ಕೂಡ ಸ್ವಲ್ಪ ಕಾಣಿಕೆ ಇದೆ. ಯಾಕೆಂದ್ರೆ ನಾನು ಬಂದದ್ದೇ ಸಹಕಾರ ಕ್ಷೇತ್ರದಿಂದ, 30-35 ವರ್ಷದಿಂದ ಈ ಸಹಕಾರ ಕ್ಷೇತ್ರದಲ್ಲಿ ಬರ್ತಾ ಇದ್ದೇನೆ. ಸಹಕಾರ ಕ್ಷೇತ್ರದಿಂದ ಏನೆಲ್ಲ ಅನುಕೂಲ ಆಗ್ತದೆ ಅದೆಲ್ಲ ಕೂಡ ನಾನು ಕೂಡ ಸುಮಾರು 30-35 ವರ್ಷದಿಂದ ನೋಡಿದ್ದೇನೆ. ನಮ್ಮ ಕ್ಷೇತ್ರದಲ್ಲಿ VSS ಒಂದು, ನಾನು ಸಹಕಾರ ಸಚಿವನಾದ ತಕ್ಷಣ ನಮ್ಮದೇ ಕ್ಷೇತ್ರದ VSS ಇಂದ ಸುಮಾರು 2.5 ಕೋಟಿ ಲೂಟ್ ಆಗಿದೆ, ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಮಾಹಿತಿ ಕೂಡ ನನಗೆ ಬಂತು. ತಕ್ಷಣ ಅದನ್ನ ಪಬ್ಲಿಕ್ ಮಾಡಲಿಲ್ಲ. ಯಾರು ಸೆಕ್ರೆಟರಿ ಇದ್ದ ಇನ್ಚಾರ್ಜು ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸಿ ಆ 2.5 ಕೋಟಿ ಹಣವನ್ನ ವಾಪಸ್ ಕೊಡಿಸ್ತಕ್ಕಂಥ ಕೆಲಸ ಅದನ್ನ ಮಾಡಿ ಆ ಕಮಿಟಿಗೆ ಹೇಳಿದೆ ನಾನು, ನೀವೆಲ್ಲ ಅಧ್ಯಕ್ಷರು, ಕಮಿಟಿ ಮೆಂಬರ್ಸ್ ಏನಿದ್ದೀರಿ ಬಹಳ ಹುಷಾರಾಗಿ ಕೆಲಸ ಮಾಡಬೇಕಾಗ್ತದೆ, ಇದನ್ನು ಚೀಟ್ ಮಾಡ್ತಾರೆ ಅಂತೇಳಿ. ಅದು ಒಂದು ಸೆಟರೇಟ್ ಆಯಿತು. ಈಗ ರಾಮವಳ್ಳಿದು, ನಾನು ರಾಮವಳ್ಳಿ ಹೋಗ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಬ್ಬ ಹ್ಯಾಂಡಿಕ್ಯಾಪ್ ನನಗೆ ಅಡ್ಡ ಆಗ್ದ. ನಾನು ಡಿಪಾಸಿಟ್ ಅಲ್ಲಿ ಇಟ್ಟಿದ್ದೀನಿ ರಾಮವಳ್ಳಿ VSS ಅಲ್ಲಿ, ಆ ಡಿಪಾಸಿಟೇ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್ ಅಂತೇಳಿ. ಆಗ ನಾನು ಎಚ್ಚೆತ್ಕೊಂಡು ಏನಪ್ಪ ಅಂತ ನೋಡಿದ್ರೆ ಅಲ್ಲೂ ಸುಮಾರು 1.5-2 ಕೋಟಿ ಚೀಟ್ ಮಾಡಿದ್ದಾರೆ. ಅದನ್ನ ಸೆಟರೇಟ್ ಮಾಡ್ತಕ್ಕಂಥ ಕೆಲಸ ಕೂಡ ಯಾರು VSS ಡೈರೆಕ್ಟರ್ ಆಗಿದ್ರು ಅವರೆಲ್ಲರಿಗೂ ಕೂಡ ಅದು ಇಷ್ಟು ಲಕ್ಷ ಕಟ್ಟಬೇಕು ಅಂತಕ್ಕಂಥದ್ದು ಕೂಡ ಆಗಿದೆ, ಅದು ಪ್ರೂಫ್ ಆಗಿದೆ. ಯಾಕೆಂದ್ರೆ ನಮ್ಮ ಕ್ಷೇತ್ರದಲ್ಲಿ VSS ಇರ್ತಕ್ಕಂಥದ್ದು ರೈತರ ಸಂಸ್ಥೆಗಳು, ಯಾವತ್ತೂ ಕೂಡ ಅದು ಹಾಳಾಗಬಾರ್ದು ಅಂತಕ್ಕಂಥದ್ದು. ಆದರೆ ಇದೇ VSSಗೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಿಂದಲೇ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಎಲ್ಲರಿಗೂ ಗೊತ್ತಾಗ್ಲಿ ಇದು ಅಂತ. ಈ ಸಂಸ್ಥೆ ಚುನಾವಣೆ ಆಗೋದು ಬೇಡ, ಒಂದು ರಾಜಕೀಯ ಪಕ್ಷ ಅಂತಕ್ಕಂಥದ್ದು ಅದಕ್ಕೆ ಕಳಂಕ ಅಂಟೋದು ಬೇಡ. ಅದು
ಯಾಕೆಂದ್ರೆ ಬೇಕಾದಷ್ಟು ಜನ ಇದಕ್ಕೆ ಸಹಕಾರವನ್ನ ಬಿಲ್ಡಿಂಗ್ ಕಟ್ಟಿರ್ತಕ್ಕಂಥದಕ್ಕೆ ಅನೇಕ ದಾನಿಗಳು ಅದಕ್ಕೆ ಹಣವನ್ನ ಕೊಟ್ಟಿದ್ದಾರೆ. ನೀವು 15 ಲಕ್ಷ ಕೊಟ್ಟಿದ್ದೀರ, ನಾನು ಕೊಟ್ಟು ಲೆಕ್ಕ ಇಲ್ಲ ಬಿಡಿ, ಎಲ್ಲರಿಗೂ ಕೊಟ್ಟಿದ್ದಾರೆ. ಅದರಿಂದ ನಮ್ಮದೇ ಲೀಡರ್ ಬಂದಂತ ಸಮಯದಲ್ಲೂ ಕೂಡ ಇದು ಇಂಡಿವಿಜುವಲ್ ಚುನಾವಣೆ ಬೇಡ. ದ ಕಾಂಗ್ರೆಸ್, ಬಿಜೆಪಿ, JDS 3 ಜನನ ಒಟ್ಟಿಗೆ ಚುನಾವಣೆ ಎದುರಿಸಿ ಈ ಯಶವಂತಪುರ ಕ್ಷೇತ್ರದಲ್ಲಿ ಈ ಅಗ್ರ VSS ನಂಬರ್ 1 VSS ಆಗಿದೆ. ಇದು ರೈತರ ಸಂಸ್ಥೆ. ಇದು ಚುನಾವಣೆ ದೃಷ್ಟಿಯಿಂದ ಹಾಳಾಗೋದು ಬೇಡ ಅಂತೇಳಿ ಒಗ್ಗಟ್ಟಾಗಿ ಚುನಾವಣೆ ಎದುರಿಸಿದ್ರು. ಒಗ್ಗಟ್ಟಾಗಿ ಚುನಾವಣೆ ಆದ್ಮೇಲೆ ಯಾರು ಅಧ್ಯಕ್ಷ ಮಾಡುವಾಗ ನಾನೊಬ್ಬ ಸೇವಕ MLA ಇದೀನಿ, ಎಲ್ಲರನ್ನೂ ಒಟ್ಟುಗೂಡಿಸಿ ಚುನಾವಣೆ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು ಒಂದು ಬಾಯಿ ಮಾತುಗಾದ್ರೂ ಇಂಥ ಚುನಾವಣೆ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನ ಗೌರವಯುತವಾಗಿ ಹೇಳಲಿಲ್ಲ. ಎರಡನೇದು, ಒಂದು DCC ಬ್ಯಾಂಕಿಗೆ ಚುನಾವಣೆ ಬಂತು, ಒಬ್ಬ ಡೆಲಿಗೇಟ್ ಮಾಡ್ತಕ್ಕಂಥದ್ದಕ್ಕೆ ಯಾರೋ ಒಬ್ಬನಿಗೆ ಡೆಲಿಗೇಟ್ ಕೊಡ್ರಪ್ಪ ಅಂತ ಹೇಳಿದ್ರೆ ನನ್ನ ಮಾತಿಗೂ ಬೆಲೆ ಇಲ್ಲ. ಯಾಕೆ ನಾನೇನು ಕೆಲಸ ಮಾಡಿಲ್ವಾ? ಈ ಸಂಸ್ಥೆ ಚುನಾವಣೆ ಮಾಡ್ಲಿಕ್ಕೆ ಎಲ್ಲರೂ ಒಗ್ಗಟ್ಟು ಮಾಡಲಿಲ್ವಾ? ಚುನಾವಣೆ ಮಾಡಕ್ಕೆ ಶಾಸಕ ಬೇಕು, ಚುನಾವಣೆ ಆದ್ಮೇಲೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಹಂಗಾಗ್ತದೆ. ನಾನು ಬೇಸಿಕಲಿ ಸಹಕಾರ ಕ್ಷೇತ್ರದಿಂದ ಬಂದಂತವನು, ಯಾವತ್ತೂ ಕೂಡ ಅಸಹಕಾರ ನಾನು ಮಾಡಲಿಲ್ಲ. ಈವನ್ ಸಹಕಾರ ಮಂತ್ರಿ ಇದ್ದಾಗಲೂ ಕೂಡ ಇಂಥ 100 ಕೇಸ್ಗಳನ್ನ ನೋಡಿದ್ದೇನೆ. ಅದು ಯಾವತ್ತೂ ಕೂಡ ಸಹಕಾರ ಸಚಿವನಾಗಿ ಕೂಡ ಅನ್ಯಾಯ ಕೂಡ ಮಾಡ್ಲಿಕ್ಕೆ ಹೋಗಲಿಲ್ಲ. ಆದರೆ ನೀವು ಲೀಡರ್ಗಳು ಕೂಡ ಚುನಾವಣೆಗಿಂತ ಮುಂಚೆ ಒಂದು, ಚುನಾವಣೆ ಆದ್ಮೇಲೆ ಒಂದು, ಚುನಾವಣೆ ಶಾಸಕರ ಆಗೋಗೋದೆ ಏನು ಶಾಸಕ ಕಟ್ಕೊಂಡೇನು ನಮ್ಮನ್ನ ನಡೆಸಿ ಬರೋಣ, ನಡೆಸಿ ಯಾರು ಬೇಡ ಅಂತ ಹೇಳುದು. ಇವತ್ತು ನನ್ನ ಹತ್ರ ಬರ್ತಕ್ಕಂಥ ನೆಸಸಿಟಿ ಇಲ್ಲ. ಯಾವತ್ತು ನನಗೆ ಗೌರವ ಕೊಡ್ಲಿಲ್ವೋ ನಿಮ್ಗೆ ಗೌರವ ಕೊಡ್ಬೇಕಾದ ನೆಸಸಿಟಿ ನನಗೂ ಕೂಡ ಇಲ್ಲ. ಅದೇ ಸಂಸ್ಥೆ ಬೆಳಿಬೇಕು, ಬೆಳೀತಾ ಇದೆ. ಆ ಬೆಳವಣಿಗೆಗೆ ನಾನು ಅಡ್ಡಿ ಆಗುದಿಲ್ಲ. ನಾನು ಅಡ್ಡಿ ಮಾಡಕ್ ಕೊಟ್ರೆ ನೀವ್ಯಾರು ತಡೆಯೋಕ್ಕೂ ಆಗೋದಿಲ್ಲ. ಆದ್ರೆ ಇದುವರೆಗೂ ಕೂಡ ಯಾವುದೇ ಸಹಕಾರ ಸಂಸ್ಥೆ ಬೆಳಿಲಿಕ್ಕೆ ಯಾವತ್ತೂ ಕೂಡ ಅಡ್ಡಿ ನಾನು ಪಡಿಸಲಿಲ್ಲ. ಬೇಕಾದಷ್ಟು ಜನ ಇದ್ದಾರೆ, ಸಂಸ್ಥೆ ಕಟ್ಟಿದವರು ಇದ್ದಾರೆ, ಸಂಸ್ಥೆ ಬೆಳೆದವರು ಇದ್ದಾರೆ, ಸಂಸ್ಥೆ ಕಟ್ಟಲಿಕ್ಕೆ ಮನೆಗೆ ಹೋಗಿ ದುಡ್ಡು ತಂದಿರ್ತಕ್ಕಂಥವ್ರು ಇದ್ದಾರೆ. ಅವೆಲ್ಲ ಕೂಡ ಯಾರು ಆಡಳಿತ ನಡೆಸ್ತಾ ಇದ್ದೀರಿ ಅವ್ರು ನೆನೆಸ್ಕೋಬೇಕಾಗ್ತದೆ. ಇವತ್ತು ಅಧಿಕಾರ ಬಂದ್ಬಿಟ್ಟಿದೆ, ಪಂಚಾಯತಿ ಎಲ್ಲ VSF ಗೆದ್ದುಬಿಟ್ಟಿದ್ದೀವಿ, ನಾವು ಆಡದೇ ಆಡಳಿತ ಅಂತಂದ್ರೆ ಅದು ಯಾವತ್ತೂ ಕೂಡ ಆಗೋದಿಲ್ಲ. ಅಧಿಕಾರ ನಡೆಸ್ಬೋದು, ಪ್ರಜಾಪ್ರಭುತ್ವದಲ್ಲಿ ಮೆಜಾರಿಟಿ ಇರ್ತದೆ, ಮೀಟಿಂಗ್ನಲ್ಲಿ ಮೆಜಾರಿಟಿ ಇರ್ತದೆ, ಮಾಡ್ಕೋಬಹುದು. ಆದ್ರೂ ಕೂಡ ಸರ್ಕಾರ ಅಬ್ಸರ್ವ್ ಮಾಡ್ತಾ ಇರ್ತದೆ. ಇನ್ನು ಹೇಳ್ಬೇಕಾಯ್ತು, ಮತ್ತೊಮ್ಮೆ ಪರಮೇಶ್ವರ್ ಅವರಿಗೆ ಒಂದು ಸನ್ಮಾನ ಮಾಡಿಬಿಡಿ. ನಾನು ಅರ್ಜೆಂಟ್ ಬೇಕಾದಷ್ಟು ಕಾರ್ಯಕ್ರಮ ಬೆಳಗಾವಿಗೆ ಹೋಗ್ಬೇಕಾಗಿದೆ. ಈಗ 2-3 ಪ್ರೋಗ್ರಾಮ್ಗೆ ಬಂದೆ. ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ನೀವು ಅದನ್ನು ಹೇಳಿ, ಒಂದೊಂದು ಈ ಕಾಟ ಏನಿದೆ ಪ್ರತಿಯೊಬ್ಬರು PDOರಿಗೆ ಭೇಟಿ ಮಾಡಿ, ಯಾವುದು ಒಳ್ಳೇದಿದೆ ಅದು ಪರವಾಗಿಲ್ಲ, ಯಾವುದು ನಿಮಗೆ ತೊಂದರೆ ಆಗ್ತಿದೆ, ಯಾವ ಸರಿಪಡಿಸ್ಬೇಕು ಅದೆಲ್ಲ ಕೂಡ 2-3 ದಿವಸದಲ್ಲಿ ನನ್ನ ಗಮನಕ್ಕೆ ತಂದರೆ ಅದನ್ನ ಅಸೆಂಬ್ಲಿಲಿ ಫೈಟ್ ಮಾಡಿ ಸೆಟ್ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.